ಪಕ್ಷ ಮತ್ತು ಪಕ್ಷದ ನಾಯಕರು ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಮುಂದೆ ಕೂಡ ಎಲ್ಲವಕ್ಕೂ ಕೂಡ ಕಾಲುವೆ ಉತ್ತರವನ್ನು ನೀಡುತ್ತದೆ. ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತಕ್ಕಂಥದ್ದು ಕೇಂದ್ರ ನಾಯಕರ ಒಂದು ಆಸೆನೂ ಕೂಡ ಇದೆ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸ ನನಗೆ. ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ವಿಜಯೇಂದ್ರರ ಒಂದೇ ಪತ್ರದಲ್ಲಿ ಜಾಣ ತಿರುಗೇಟು ನೀಡಿದ್ದಾರ. 16 ಸಾಲಿನ 3 ಪ್ಯಾರಾದ ಪತ್ರದಲ್ಲಿ BYV ಗೇಮ್. ದೆಹಲಿಯ ಡಿಆಕ್ಟಿವ್ ತಂತ್ರಕ್ಕೆ ರಿಯಾಕ್ಟಿವ್ ಪ್ರತಿತಂತ್ರವನ್ನು ರೂಪಿಸಿದ್ರ. ಹಾಗಿದ್ರೆ ಏನಿದು ವಿಜಯ ಕ್ರಾಂತಿ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋದ ಆರಂಭಕ್ಕೂ ಮುಂಚೆ ರಾಜ್ಯ BJPಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಹಾಡಿದಂತಹ 4 ಮಾತುಗಳನ್ನು ಕೇಳಿದ್ರಿ ಮತ್ತು ನೋಡಿದ್ರಿ. ನನ್ನ ಹೆಸರನ್ನೂ ಕೂಡ ಕಾರ್ಯಕಾರಿಣಿಯಲ್ಲಿ ಪರಿಷತ್ ಅಭ್ಯರ್ಥಿಯ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಈಗಾಗಲೇ ಉಪಾಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ನಿಭಾಯಿಸೋಕೆ ರೆಡಿ ಅನ್ನೋ ಮಾತನ್ನು ಹೇಳಿದರು. ಅಷ್ಟೇ ಅಲ್ಲ, ಇನ್ನೂ ಇಲ್ಲಿಂದ ಪಟ್ಟಿ ಹೋಗ್ತಿದೆ, ದೆಹಲಿಲಿ ಏನಾಗುತ್ತೋ ಕಾಲವೇ ಉತ್ತರಿಸುತ್ತೆ ಅನ್ನೋ ಮೂಲಕ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸಿದ ಕೂಡಲೇ ಹುಬ್ಬಿ ಹೋಗಲಿಲ್ಲ BY ವಿಜಯೇಂದ್ರ ಅವರು. ಅವರಿಗೆ ಕೊಂಬು ಕೋಡು ಏನೂ ಬರಲಿಲ್ಲ. ಯಾಕಂದರೆ ಅಪ್ಪನೊಂದಿಗೆ ಹಲವು ವರ್ಷಗಳ ಕಾಲ ಪಳಗಿರುವಂತಹ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಸುಳಿವಿತ್ತು, ಆ ಸೂಕ್ಷ್ಮದ ಅರಿವಿತ್ತು. ಆ ಕಾರಣಕ್ಕೋಸ್ಕರನೇ BY ವಿಜಯೇಂದ್ರ ಅವರು ಪಟ್ಟಿಯಲ್ಲಿ ತಮ್ಮ ಹೆಸರು ಬಂದ ಕೂಡಲೇ ಖುಷಿಯಿಂದ ಕುಣಿದಾಡಲಿಲ್ಲ. ಅತ್ಯಂತ ತಾಳ್ಮೆಯಿಂದ ಏನಾಗಬಹುದು ಅಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದರು. ಇನ್ನು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು BJP ಹೈಕಮಾಂಡ್ ನೀಡುತ್ತೆ. ಆ ಕಾರಣಕ್ಕೋಸ್ಕರನೇ ನನಗೂ ಕೂಡ ಅವಕಾಶ ಕಲ್ಪಿಸಿಕೊಡಬಹುದು ಅನ್ನೋ ಮೂಲಕ ಯುವ ನಾಯಕರಾಗಿ ಯುವ ಜನತೆಯನ್ನು ಪಕ್ಷದತ್ತ ಸೆಳೆಯುವಂತಹ ಕೆಲಸವನ್ನು ಈ ಮಾತುಗಳ ಮೂಲಕ BY ವಿಜಯೇಂದ್ರ ಅವರು ಮಾಡಿದರು. ಅಷ್ಟೇ ಅಲ್ಲ, ಮತ್ತೊಂದು ಕೊನೆಯ ಮಾತನ್ನು ಹೇಳಿದರು. ನಾನು ಎಲ್ಲಕ್ಕೂ ಸೈ ಅನ್ನೋ ಮಾತನ್ನು ಹೇಳಿದರು. ಇದೀಗ ಇನ್ನೇನು BY ವಿಜಯೇಂದ್ರ ಅವರನ್ನು MLC ಅಭ್ಯರ್ಥಿಯಾಗಿ ಆಯ್ಕೆ ಮಾಡೇ ಬಿಡ್ತಾರೆ ಅನ್ನುವಂತಹ ಚರ್ಚೆಗಳ ಮಧ್ಯೆ ಒಂದಷ್ಟು ಜನ RSS ಮೂಲದ RSS ಹಿನ್ನೆಲೆಯ ನಾಯಕರು, ಕರ್ನಾಟಕದ ನಾಯಕರು, ದೆಹಲಿಯಲ್ಲಿರುವಂತಹ ನಾಯಕರು, ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ ನಾಯಕರು ಜುಲೈ 26, 2021 BS ಯಡಿಯೂರಪ್ಪ ಅವರನ್ನು CM ಸ್ಥಾನದಿಂದ ಇಳಿಸಿದ್ರು. ಇದೀಗ ಮೇ 24ನೇ ತಾರೀಕು BY ವಿಜಯೇಂದ್ರ ಅವರ ಬಹುದೊಡ್ಡ ನಿರೀಕ್ಷೆಗೂ ಕೂಡ ತಣ್ಣೀರನ್ನು ಎರಚಿದ್ದಾರೆ. BSY ಅಭಿಮಾನಿಗಳು ಮತ್ತು BY ವಿಜಯೇಂದ್ರ ಅವರ ಅಭಿಮಾನಿಗಳು ನಿಜಕ್ಕೂ ಈ ದಿನ ಬಹುದೊಡ್ಡ ಬೇಸರಕ್ಕೆ BJP ಹೈಕಮಾಂಡ್ ಅವರನ್ನು ದೂಡಿದೆ. ಆ ಕಾರಣಕ್ಕೋಸ್ಕರನೇ ಬಹುಪಾಲು ಸಾಮಾಜಿಕ ಜಾಲತಾಣದಲ್ಲೂ ಕೂಡ BY ವಿಜಯೇಂದ್ರ ಅವರ ಪರವಾಗಿ ಹೈಕಮಾಂಡ್ನ ವಿರುದ್ಧವಾಗಿ ಅವರ ಅಭಿಮಾನಿಗಳು ಕುಟುಕ್ತಿದ್ದಾರೆ, ಟೀಕಿಸ್ತಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಉಲ್ಲೇಖಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲೇ BY ವಿಜಯೇಂದ್ರ ಅವರು ಹೈಕಮಾಂಡ್ ಯಾಕೆ ಹೀಗೆ ಮಾಡಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅರಿತುಕೊಂಡು 16 ಸಾಲುಗಳ 3 ಪ್ಯಾರಾದ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ನಿಜಕ್ಕೂ ಯುವ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಯಾವ ರೀತಿ ತಿರುಗೇಟು ಕೊಡಬಹುದು, ಈ ರೀತಿ ಕೂಡ ಪ್ರತ್ಯುತ್ತರವನ್ನು ನೀಡಬಹುದು ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಿದೆ ಈ ಪತ್ರ. ಇದೀಗ ನೀವು ಮಾರ್ಕ್ಡ್ ಅಂದರೆ ಹಳದಿ ಬಣ್ಣದಲ್ಲಿ ಮಾರ್ಕ್ ಮಾಡಿರುವಂತಹ ಪದಗಳನ್ನು ಮತ್ತು ಈ ಪತ್ರವನ್ನು ಸೂಕ್ಷ್ಮವಾಗಿ ನೋಡಿ. ಯಾಕಂದರೆ ಪತ್ರದಲ್ಲೇನಿದೆ, ಮಾರ್ಕ್ ಮಾಡಿರುವಂತಹ ಕಂಟೆಂಟ್ ಏನು ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ಪಕ್ಷದ ಎಲ್ಲ ಸಹ ಕಾರ್ಯಕರ್ತರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ನನ್ನ ಮನವಿ. ಬೆಂಗಳೂರು ಸಂಘದ ಶಿಸ್ತು, ಪಕ್ಷದ ಸಂಘಟನೆಗೆ, ಜನಪರ ಹೋರಾಟ ಹಾಗೂ ಸೇವೆಯನ್ನು ನಿಜ ಕಾಯಕವೆಂದು ತಿಳಿದು ಬದುಕಿನ ಹೆಜ್ಜೆ ಇಟ್ಟವರು ಪೂಜ್ಯ ತಂದೆ ಯಡಿಯೂರಪ್ಪನವರು. ಈ ಕಾರಣಕ್ಕಾಗಿಯೇ ರಾಜ್ಯದ ಮುಖ್ಯಮಂತ್ರಿಯಾಗಿ 4 ಬಾರಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶ ಕಲ್ಪಿಸಿದ್ದು ಜನರ ಆಶೀರ್ವಾದ ಹಾಗೂ ಭಾರತೀಯ ಜನತಾ ಪಕ್ಷ. ಅಂತೆಯೇ ಅನಿರೀಕ್ಷಿತ ತಿರುವಿನಲ್ಲಿ ರಾಜಕೀಯ ಪ್ರವೇಶಿಸಿದ ನನಗೆ ರಾಜ್ಯ BJPಯ ಉಪಾಧ್ಯಕ್ಷನಾಗಿ ಮಹತ್ವದ ಜವಾಬ್ದಾರಿ ನೀಡಿ ನನ್ನ ಬೆನ್ನು ತಟ್ಟಿ ಬೆಳೆಸುತ್ತಿರುವುದು ಪಕ್ಷ ಮತ್ತು ಪಕ್ಷದ ವರಿಷ್ಠರು. ರಾಜಕೀಯ ಅಧಿಕಾರಗಳು ನಿಂತ ನೀರಲ್ಲ, ಅದು ಹರಿಯುವ ನದಿಯ ಹಾಗೆ.
ಇದನ್ನು ಕಾರ್ಯಕರ್ತರು, ಅಭಿಮಾನಿಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಅನಗತ್ಯ ಟೀಕೆ, ಟಿಪ್ಪಣಿಗಳು, ಉದ್ಘೋಷಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದರೆ ಅದರಿಂದ ನನ್ನ ವ್ಯಕ್ತಿತ್ವಕ್ಕೆ ಹಾಗೂ ಪೂಜ್ಯ ತಂದೆಯವರ ಭಾವನೆಗಳಿಗೆ ಮಸಿ ಬಳಿದಂತಾಗುವುದೇ ಹೊರತು ನಮ್ಮನ್ನು ಬೆಂಬಲಿಸಿದಂತೆ ಆಗುವುದಿಲ್ಲ ಎನ್ನುವುದು ಹಿತೈಷಿ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರೂ ಅರಿಯಬೇಕೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಸಾಮಾನ್ಯ ಕಾರ್ಯಕರ್ತರು. ಸಾಮರ್ಥ್ಯ ಇರುವವರನ್ನ ಪಕ್ಷ ಎಂದಿಗೂ ಕೈಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹನೆ, ಸೌಜನ್ಯದಿಂದ ವರ್ತಿಸಬೇಕೆಂದು ವಿನಮ್ರತೆಯಿಂದ ಮನವಿ ಮಾಡುವೆ. ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಮಾರ್ಗದರ್ಶನ, ಸಹಕಾರಗಳು ಸದಾ ಇರಲಿ ಎಂದು ಕೋರುತ್ತೇನೆ. BY ವಿಜಯೇಂದ್ರ, ಉಪಾಧ್ಯಕ್ಷರು, ಬಿಜೆಪಿ ಕರ್ನಾಟಕ. 16 ಸಾಲಿನ 3 ಪ್ಯಾರಾಗಳ ಈ ಒಂದು ಪತ್ರದಲ್ಲಿ ನೀವು ಹಳದಿ ಬಣ್ಣದಲ್ಲಿ ಮಾರ್ಕ್ ಮಾಡಿದಂತಹ ಸಾಲುಗಳನ್ನು ನೋಡಿದ್ರಲ್ಲ, ಅವು ಬಹುಮುಖ್ಯವಾದಂಥದ್ದು. ಯಾಕಂದರೆ ಯಡಿಯೂರಪ್ಪ ಅವರನ್ನು 4 ಸಲ ಮುಖ್ಯಮಂತ್ರಿ ಮಾಡಿದ್ದು BJP ಅಷ್ಟೇ ಅಲ್ಲ, BJP ಜೊತೆಯಲ್ಲಿ ಜನಪರ ಹೋರಾಟ ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿ ಹೇಳ್ತಿದ್ದಾರೆ BY ವಿಜಯೇಂದ್ರ ಅವರು. ಜನಪರ ಹೋರಾಟ, ಜನರ ಆಶೀರ್ವಾದ ಇವೆರಡೂ ಕೂಡ BJPಯ ಜೊತೆಯಲ್ಲಿ ಇದ್ದ ಕಾರಣ ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ 4 ಸಲ ಮುಖ್ಯಮಂತ್ರಿ ಆದರು ಅನ್ನೋದು ಮೊದಲ ಪ್ಯಾರಾದ ಲೆಕ್ಕಾಚಾರ. ಅದರರ್ಥ ಪಕ್ಷದ ಜೊತೆಯಲ್ಲಿ ಯಡಿಯೂರಪ್ಪನವರ ಬೆವರು, ಶ್ರಮ, ಅವರ ಹೋರಾಟ ಇವತ್ತು BJPಗೂ ಲಾಭ ತಂದಿದೆ, ಯಡಿಯೂರಪ್ಪ ಅವ್ರಿಗೂ ಲಾಭ ತಂದಿದೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಇನ್ನು 2ನೇ ಪ್ಯಾರಾದಲ್ಲಿ BJP ಉಪಾಧ್ಯಕ್ಷನಾದೆ, ಅನಿರೀಕ್ಷಿತವಾಗಿ BJP ಉಪಾಧ್ಯಕ್ಷನಾದೆ. ಅಧಿಕಾರಗಳು ನಿಂತ ನೀರಲ್ಲ, ಮತ್ತು ಅಭಿಮಾನಿಗಳು ಅನಿರೀಕ್ಷಿತವಾಗಿ ಸಿಕ್ಕಂತಹ ಈ ಅಧಿಕಾರ ಶಾಶ್ವತವಲ್ಲ, ಅಭಿಮಾನಿಗಳು ಶಾಶ್ವತ ಅನ್ನೋ ಮೂಲಕ ಈ ಪಕ್ಷದಲ್ಲೇ ಇರಲಿ, ಹೊರಗೆ ಇರಲಿ, ಅಭಿಮಾನಿಗಳು ನಮ್ಮನ್ನು ಕಾಡ್ತಾರೆ, ಕಾಪಾಡ್ತಾರೆ ಅನ್ನುವಂಥದ್ದು BY ವಿಜಯೇಂದ್ರ ಅವರ ಸೂಚ್ಯ ಶಬ್ದ ಮತ್ತು ಸೂಚ್ಯ ಸಂದೇಶ. ಇನ್ನು 3 ಮತ್ತು 4ನೇ ಪ್ಯಾರವನ್ನು ನೀವು ಸೂಕ್ಷ್ಮವಾಗಿ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಸಿದಂತೆ ಹಿತೈಷಿ, ಕೈಬಿಟ್ಟಿಲ್ಲ, ಬಿಡುವುದೂ ಇಲ್ಲ, ಬೆಂಬಲ, ಆಶೀರ್ವಾದ. ಸಾಮಾಜಿಕ ಜಾಲತಾಣದಲ್ಲಿ BY ವಿಜಯೇಂದ್ರ ಅವರ ಅಭಿಮಾನಿಗಳು ಎಷ್ಟು ಜನ ಇರಬಹುದು, ಹಿತೈಷಿಗಳು ಎಷ್ಟು ಜನ ಇರಬಹುದು, ಅವರ ಬೆಂಬಲ, ಆಶೀರ್ವಾದ ಎಷ್ಟರ ಮಟ್ಟಿಗಿರಬಹುದು, ಇವೆಲ್ಲವನ್ನೂ ಕೂಡ ಪರೋಕ್ಷವಾಗಿ ಪತ್ರದ ಮೂಲಕ ಹೈಕಮಾಂಡ್ಗೆ ರವಾನಿಸ್ತಿರುವಂತಹ ಸಂದೇಶ ಇಷ್ಟೇ. ಪಕ್ಷ ನಮಗೆ ಮುಖ್ಯ, ಅದೇ ರೀತಿ ನಮ್ಮ ಅಭಿಮಾನಿಗಳು, ಜನರು, ಅವರ ಭಾವನೆಗಳು ಕೂಡ ಮುಖ್ಯ ಅನ್ನೋದನ್ನು ಇಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಡಿಆಕ್ಟಿವ್ ತಂತ್ರ. ಏನಿದು ಡಿಆಕ್ಟಿವ್ ತಂತ್ರ? BJP ಪಕ್ಷದ ಜನಪ್ರಿಯ ನಾಯಕರ ಮಕ್ಕಳು ಏನಾಗ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳನ್ನು ಒಂದು ಸೂಕ್ಷ್ಮವಾಗಿ ನೋಡಿ. ಬಿಹಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನದ ನಂತರ ಚಿರಾಗ್ ಪಾಸ್ವಾನ್ ಅವರು ಏನಾದರು? ಉತ್ತರ ಪ್ರದೇಶದಲ್ಲಿ ಮನೇಕಾ ಗಾಂಧಿ ಅವರ ಪುತ್ರ ವರುಣ್ ಗಾಂಧಿ ಅವರು ಏನಾದರು? ಗೋವಾದಲ್ಲಿ ಮನೋಹರ್ ಪರಿಕ್ಕರ್ ಅವರ ಪುತ್ರ ಉತ್ಪಲ್ ಪರಿಕ್ಕರ್ ಅವರು ಏನಾದರು? ಈ ಸಾಲಿಗೆ ಏನಾದರೂ ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರನ್ನು ಸೇರಿಸೋದಕ್ಕೆ ಹೈಕಮಾಂಡ್ ನಿಧಾನವಾದಂತಹ ಒಂದು ಷಡ್ಯಂತ್ರವನ್ನು, ಸ್ಲೋ ಪಾಯ್ಸನ್ನನ್ನು ರಾಜಕೀಯವಾಗಿ ನೀಡ್ತಾ ಇದೆಯಾ? 2018ರ ಚುನಾವಣೆ ಸಂದರ್ಭ ವರುಣಾದಲ್ಲಿ ಅವಕಾಶ ಕೊಡಬಹುದಿತ್ತು, ಒಂದು ಸ್ಥಾನ ಸಿಕ್ತಿತ್ತು, BJPಗೆ ಪ್ಲಸ್ ಆಗ್ತಿತ್ತು, ಕೊಡಲಿಲ್ಲ. ಬಸವ ಕಲ್ಯಾಣ, ಸಿಂದಗಿ, KR ಪೇಟೆಯ ಸಂದರ್ಭದಲ್ಲೂ ಕೂಡ ಉಪಚುನಾವಣೆ ಸಂದರ್ಭದಲ್ಲಿ BY ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಡಬಹುದಿತ್ತು, ಕೊಡಲಿಲ್ಲ. ವಿಧಾನ ಪರಿಷತ್ನ ಚುನಾವಣೆಯ ಈ ಸಂದರ್ಭದಲ್ಲೂ ಕೂಡ BY ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾಳೆ 2023ರ ಚುನಾವಣೆಯ ಸಂದರ್ಭದಲ್ಲಿ BJP ಅಧಿಕಾರಕ್ಕೆ ಬರುತ್ತೋ ಬರಲ್ವೋ, ಆದರೆ ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಮಾತ್ರ ಹಳೆ ಮೈಸೂರು ಭಾಗದ 89 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಡ್ಬೇಕು. ಗೆಲ್ಲಿಸಿಕೊಟ್ರೆ ಮಾತ್ರ ಅವರಿಗೆ ಒಂದು ಸ್ಥಾನ ಸಿಗುತ್ತೆ. ಇದು ಯಾವ ಸೀಮೆ ಲಾಜಿಕ್, ಯಾವ ಸೀಮೆ ನ್ಯಾಯ? ನೋಡಿ, ಸೀನಿಯರ್ಸ್ ಡಿಆಕ್ಟಿವ್ ತಂತ್ರ ಕೂಡ ಇಲ್ಲಿ ಹೇಳಬೇಕು. ಲಾಲಕೃಷ್ಣ ಅಡ್ವಾಣಿಯವರು, ಮುರಳಿ ಮನೋಹರ್ ಜೋಶಿಯವರು, ಅದೇ ಸಾಲಿಗೆ ಈಗ BS ಯಡಿಯೂರಪ್ಪ ಅವರು ಸೇರಿದ್ದಾರೆ, KS ಈಶ್ವರಪ್ಪ ಅವರು ಕೂಡ ಸೇರಿದ್ದಾರೆ. ನಾಳಿನ ದಿನಮಾನಗಳಲ್ಲಿ M ಗೋವಿಂದ ಕಾರಜೋಳ ಅವರನ್ನು ಸೇರಿಸ್ತಾರೆ. ಈ ಸಾಲು, ಈ ಪಟ್ಟಿ ದೊಡ್ಡದಾಗ ಹೋಗುತ್ತೆ. ಆದರೆ ಬೆಳೆಸಬೇಕಿದ್ದಂತಹ ನಾಯಕರು, ಅದು ಚಿರಾಗ್ ಪಾಸ್ವಾನ್ ಇರಬಹುದು, ಉತ್ಪಲ್ ಪರಿಕ್ಕರ್ ಇರಬಹುದು, ವರುಣ್ ಗಾಂಧಿ ಇರಬಹುದು. ಯಾಕೆ ಅವರಲ್ಲಿ ಫೈರ್ ಇಲ್ವಾ? ಅವರಲ್ಲಿ ನಾಯಕತ್ವದ ಗುಣಗಳಿಲ್ವಾ? ಅವರಲ್ಲಿ ಸಂಘಟನಾ ಚಾತುರ್ಯ ಇಲ್ವಾ? ಈ 4 ಜನನ ಬಿಡಿ, ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರಿಗೆ ಇದ್ಯಾವುದು ಇಲ್ವಾ?
ಈ ಪ್ರಶ್ನೆಯನ್ನು BJP ಹೈಕಮಾಂಡ್ ನಿಜಕ್ಕೂ ಸೂಚ್ಯವಾಗಿ ಗಮನಿಸಿ ಇಂತಹ ನಿರ್ಧಾರ ತಗೊಳ್ತಿದೆಯೋ, ಅಥವಾ ಇಲ್ಲಿರ್ತಕ್ಕಂತಹ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ RSS ಹಿನ್ನೆಲೆಯ ನಾಯಕರು ಇಂತಹ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ನೋಡಿ, BJPಯ ಪಾಲಿಗೆ ನಿಜಕ್ಕೂ BY ವಿಜೇಂದ್ರ ಅವರು ಟ್ರಬಲ್ ಶೂಟರ್ ಆಗೇ ಇದ್ದಾರೆ, ಆಗ್ತಾರೆ ಕೂಡ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ BY ವಿಜೇಂದ್ರ ಅವರ ಅಭಿಮಾನಿಗಳ ಪ್ರಕಾರ ಇವರು ಲೋಕಲ್ ಅಮಿತ್ ಶಾ. ಯಾಕಂದರೆ ಚುನಾವಣೆಗಳನ್ನು ಗೆಲ್ಲುವಂತಹ ರಣತಂತ್ರ ಎಂಥದ್ದು ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತು ಅಂತ ಶಿರಾ, KR ಪೇಟೆಯ ಚುನಾವಣೆಗಳನ್ನು ಗೆದ್ದು ತೋರಿಸಿದ್ದಾರೆ. ವರ್ಚಸ್ಸು, ವಯಸ್ಸು, ಅಪ್ಪನನ್ನು ಮೀರಿಸೋ ತಾಕತ್ತು ಇವರಲ್ಲಿದೆ ಅನ್ನೋದನ್ನು ಸೂಚ್ಯವಾಗಿ ತೋರಿಸುತ್ತೆ. BJP ಹೈಕಮಾಂಡ್ಗೆ BSY ಇರಂಥ ನಾಯಕನಿಗಿಂತಲೂ ಚಕಾರ ಎತ್ತದೆ ರಾಜೀನಾಮೆ ಕೊಡುವಂತಹ, ಎದುರಾಡದಂತಹ, ಮೌನಿಯಂತಹ, ಮುಂದೆ ಬಂದರೆ ಹಾಯದ, ಹಿಂದೆ ಬಂದರೆ ಒದೆಯದಂತಹ ನಾಯಕರು ಬೇಕಿದ್ದಾರೇನೋ. ಆ ಕಾರಣಕ್ಕೋಸ್ಕರನೇ BY ವಿಜೇಂದ್ರ ಅವರನ್ನು ಬೆಳೆಸಿದ್ರೆ ಅವರು ನಾಳೆ ಅವರ ತಂದೆಗಿಂತಲೂ ಜೋರಾದ ಧ್ವನಿಯಲ್ಲಿ ಬಂಡಾಯದ ಬೆಂಕಿಯನ್ನು ಹಚ್ತಾರೆ ಅನ್ನೋ ಭಯ ಕೂಡ ಇರಬಹುದು. ಆ ಕಾರಣಕ್ಕೋಸ್ಕರನೇ BY ವಿಜೇಂದ್ರ ಅವರನ್ನು ಡಿಆಕ್ಟಿವ್ ಮಾಡುವಂತಹ ಕೆಲಸವನ್ನು BJP ಹೈಕಮಾಂಡ್ ಪರೋಕ್ಷವಾಗಿ ಮಾಡ್ತಿದೆ ಅಂತ ಅನಿಸುತ್ತೆ. ಅದಕ್ಕೆ ಸಾಕ್ಷಿ ವರುಣ್ ಗಾಂಧಿ ಅವರು ಈಗ ಏನು ಮಾತಾಡ್ತಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಚಿರಾಗ್ ಪಾಸ್ವಾನ್ ಏನಾದರೂ, ಉತ್ಪಲ್ ಪರಿಕ್ಕರ್ ಏನಾದರೂ, ಈ ಸೂಕ್ಷ್ಮವಾದಂತಹ ಸಂಗತಿಯನ್ನು ಈಗ BJPಯಲ್ಲಿ ಬಹುಮುಖ್ಯವಾಗಿ ಲಿಂಗಾಯತ ಸಮುದಾಯ, ಅದರಲ್ಲೂ ಮುಖ್ಯವಾಗಿ BY ವಿಜೇಂದ್ರ ಅವರ ಅಭಿಮಾನಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಪತ್ರದ ಮೂಲಕ BY ವಿಜೇಂದ್ರ ಅವರು ಸರಿಯಾದ ಟಕ್ಕರ್ ಕೊಟ್ಟಿಲ್ವ? ಡಿಆಕ್ಟಿವ್ ತಂತ್ರಕ್ಕೆ BY ವಿಜೇಂದ್ರ ಅವರ ಜಾಣ್ಮೆಯ ತಿರುಗೇಟಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.